ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಕರಮುಡಿ ಗ್ರಾಮದ ಸರ್ವೆ ನಂಬರ್ 304 ಆಗಿದ್ದು, ಭೀಮಪ್ಪ ಮಂಡಿ ಎಂಬ ರೈತರ ಜಮೀನಿನಲ್ಲಿ ಅಕ್ರಮವಾಗಿ ವಿದ್ಯುತ್ ಕಂಬವನ್ನು ಅಳವಡಿಸಿದ್ದು ಅಲ್ಲದೆ ಅಕ್ರಮವಾಗಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಎಂದು ರೈತರಿಂದ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ರೈತರು ಸತತವಾಗಿ 4 ದಿನಗಳ ಕಾಲ ಪ್ರತಿಭಟನೆ ಮಾಡಿದ್ದಾರೆ. ಇಷ್ಟಾದರೂ ಯಾವುದೇ ಅಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ರೈತರು ಆದ ಶ್ರೀ ಡಿಎಸ್ಎಸ್ ಭೀಮಾ ಗರ್ಜನೆ ಜಿಲ್ಲಾ ಗೌರವ ಅಧ್ಯಕ್ಷರು ಗಾಳೆಪ್ಪ ಎಂಡಿ ಅವರು ಮಾತನಾಡಿದರು. 12/5/2025 ರೈತರು ಪ್ರತಿಭಟನೆ ನಡೆಸಿದ್ದು, ಇವತ್ತಿಗೆ ಸುಮಾರು 4 ದಿನಗಳಾದರೂ ರೈತರಿಗೆ ನ್ಯಾಯ ಸಿಗಲಿಲ್ಲ. ಈಗಾದ್ರೆ ರೈತರು ಬದುಕೋದು ಹೇಗೆ ಸ್ವಾಮಿ? ಜಮೀನು ಮಾರಿ ಮಣ್ಣು ತಿನ್ಬೇಕಾ? ರೆನ್ಯೂ ಕಂಪನಿಯವರು ರೈತರ ಮೇಲೆ ದಬ್ಬಾಳಿಕೆಗೆ ಕೊನೆನೇ ಇಲ್ವಾ? ಇನ್ನು ಎಷ್ಟು ದಬ್ಬಾಳಿಕೆ ಮಾಡ್ತಾರೆ ಎಂದು ಮಾತನಾಡಿದರು. ಯಲಬುರ್ಗಾ ತಾಲೂಕಿನ ಕರಮುಡಿ ಗ್ರಾಮದ ಸರ್ವೆ ನಂಬರ್ 304 ರಲ್ಲಿ ಇವತ್ತು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಟವರ್ ನಮ್ಮ ರೈತ ಸಹೋದರ ಇರ್ತಕ್ಕಂಥ ಭೀಮಪ್ಪ ಬಂಡಿ ಅವರ ಒಂದು ಒಪ್ಪಿಗೆ ಇಲ್ಲದೆ ಇವತ್ತು ನಮ್ಮ ರೈತರು ಅವಿಭಕ್ತ ಕುಟುಂಬದಲ್ಲಿ ಸಹೋದರರ ಒಪ್ಪಿಗೆ ಇಟ್ಕೊಂಡು ಏನೋ ಮಾಡಿರ್ತಾರೆ. ಅದರ ಬೇರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಹೋದರ ಭೀಮಪ್ಪ ಬಂಡಿ ಅವರಿಗೆ ಬಂದಿರತಕ್ಕಂಥ ಈ ಜಮೀನಲ್ಲಿ ಟವರ್ನ ನಿರ್ಮಾಣ ಮಾಡಿರೋದು ಒಂದು ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇವತ್ತು ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಎಲ್ಲ ವಿಂಡ್ ಪವರ್ ಇರ್ಬೋದು, ಈ ಟವರ್ನವರ ಒಂದು ದೌರ್ಜನ್ಯವನ್ನು ಈ ಕನ್ನಡಿಗರು ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇಂಥ ಅಸಹನೆಯಿಂದ ಮಾಡ್ತಾ ಇರ್ತಕ್ಕಂಥ ಈ ಕೆಲಸಗಳನ್ನು ನಾವು ರೈತ ಸಂಕುಲ ವಿರೋಧ ಮಾಡಬೇಕಾಗುತ್ತೆ. ಈ ರೈತ ಸಂಕುಲಕ್ಕೆ ಈ ಟವರ್ ನಿರ್ಮಾಣ ಮಾಡೋದ್ರಿಂದ ಭಾಳಷ್ಟು ಹಾನಿಗಳಿರ್ತವೆ. ಇದನ್ನು ಯಲಬುರ್ಗಾ ತಾಲೂಕಿನಾದ್ಯಂತ ಸಂಪೂರ್ಣ ಮಾನ್ಯ ಶಾಸಕರ ಆಡಳಿತ ವೈಫಲ್ಯ ಎದ್ದು ಕಾಣ್ತಾ ಇದೆ. ಇವತ್ತು ಅಧಿಕಾರಿಗಳು ಬಂಡವಾಳಶಾಹಿಗಳ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಈ ಪೊಲೀಸರು ಕೂಡ ಭಾಳಷ್ಟು ಸಂದರ್ಭಗಳಲ್ಲಿ ನಾನು ನೋಡಿದ್ದೇನೆ, ಈ ಬಂಡವಾಳಶಾಹಿಗಳ ಪರವಾಗಿ ಅವರು ವಕಾಲತ್ತನ್ನು ವಹಿಸ್ತಕ್ಕಂಥದ್ದನ್ನು ಸಹಿಸೋಕ್ಕಾಗೋದಿಲ್ಲ. ಮಾನ್ಯ ಶಾಸಕರು ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೋಬೇಕು. ಈ ಕ್ಷೇತ್ರದ ರೈತರಿಗಾಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಇವತ್ತು ನಿಮ್ಮ ವಿರುದ್ಧ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಹಮ್ಮಿಕೋಬೇಕಾಗುತ್ತೆ ಅಂತೇಳಿ ನಾನು ಇವತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಈಗ ಇಲ್ಲಿ ನಮ್ಮ ಸ್ನೇಹಿತರು ಅಥವಾ ನಮ್ಮ ಅಗ್ದಿ ಆತ್ಮೀಯರಾದಂಥ ಭೀಮಣ್ಣ ತಂದೆ ಶಿವಪ್ಪ ಬಂಡಿಯವರ ಜಮೀನಿನಲ್ಲಿ ಈ ಒಂದು ಖಾಸಗಿ ಕಂಪ್ನಿಯಾದಂಥ ರೆನೆವಾ ಕಂಪ್ನಿಯವರು ಒಂದು ಟವರ್ ಲೈನು ಇಲ್ಲಿ ಸ್ಥಾಪನೆ ಮಾಡೋ ಉದ್ದೇಶ ಇಟ್ಕೊಂಡು ಈ ನಮ್ಮ ಶಿವಪ್ಪ ಬಂಡಿಯವರಿಗೆ ಅವ್ರಿಗೆ ಯಾವುದೇ ಮಾಹಿತಿ ಕೊಡದೆ, ಅವರಿಗೆ ಸೂಕ್ತ ಒಂದು ಖಾಸಗಿ ಕಂಪ್ನಿಯ ಏನೋ ಯಾವುದೋ ಒಂದು ಕಂಪ್ನಿಯ ಒಂದು ಯಾವುದೇ ಮಾಹಿತಿಯನ್ನು ಕೊಡದೆ ಅನಧಿಕೃತವಾಗಿ ಇಲ್ಲಿ ಒಂದು ವೈರ್ ಎಳಿತಾ ಇದ್ದಾರೆ. ಆ ಒಂದು ದಿಶೆಯಲ್ಲಿ ಈ ಕಂಪ್ನಿಯವರು ಅವರಿಗೆ ದಬ್ಬಾಳಿಕೆ ಮಾಡಿ ಇವತ್ತಿಗೆ ಈ ಒಂದು ಮೌನ ಪ್ರತಿಭಟನೆ ಮೂರನೇ ದಿನಕ್ಕೆ ಪಾದಾರ್ಪಣೆ ಆಗ್ತಾಯಿದೆ. ಮೊನ್ನೆ ಈಗ 3 ದಿವಸ ಹಿಂದ ನಾವು ನಮ್ಮ ಗಾಳೆಪ್ಪ ಅವರು ಈ ವಿಷಯ ಗೊತ್ತಾಗಿ ಇಲ್ಲಿ ಒಂದು ಬಂದ ಮೇಲೆ ಆ ಕಂಪ್ನಿಯ ಒಂದು ಸಿಬ್ಬಂದಿಯವರು ನಮ್ಮ ರೈತ ಸಂಘದ ಈರುಳ್ಳಿ ಬೆಳೆಗಾರ ತಾಲೂಕಾ ರೈತ ಸಂಘದ ಅಧ್ಯಕ್ಷರಾದಂಥ ನಮ್ಮ ಭೀಮಪ್ಪ ಬಂಡಿ ಅವರಿಗೆ ನಮ್ಮ ಸಮ್ಮುಖದಲ್ಲೇ ದೌರ್ಜನ್ಯ ಮಾಡಿ, ರೈತರು ನೀವು ಇವೆಲ್ಲ ಮಾಡೋದು ನಾವೇನೇ ಕೇಳ್ತೀವಿ, ನಾವು ಏನು ಕೊಟ್ಟಂತ ತೊಗೋಬೇಕಂತ ಒಂದು ದರ್ಪದಿಂದ ಅವು ನಮ್ಮ ಎದುರಿಗೇನೆ ಅವರಿಗೆ ದೌರ್ಜನ್ಯ ಮಾಡುವ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಸೊ ಆ ಒಂದು ವಿಷಯ ಇಟ್ಕೊಂಡು ನಾವು ಈಗ 3 ದಿವಸದಿಂದ ಇಲ್ಲಿ ಒಂದು ಅನಿರ್ದಿಷ್ಟಾವಧಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವಿ. ಅದಕ್ಕೆ ಇಲ್ಲಿವರೆಗೆ 3 ದಿನ ಒಂದು ಪ್ರತಿಭಟನೆ ಆದರೂ ಕೂಡ ಒಂದು ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾ ಆಡಳಿತ ಇರ್ಬೋದು, ಯಾವ ಅಧಿಕಾರಿಗಳು ಬಂದು ಇಲ್ಲಿ ಏನು ನಡೀತಾ ಇದೆ ಅನ್ನೋ ಯಾವುದೋ ಒಂದು ಕೇಳದೇ ಇರೋದು ನಮ್ಗೆ ಭಾಳ ನೋವಿನ ಸಂಗತಿಯಾಗಿದೆ. ಸೊ ಆ ದಿಟೆಯಲ್ಲಿ ನಮಗೆಲ್ಲ ರೈತರು ಒಂದು ಸಮಸ್ಯೆ ಇದೆ. ಯಾಕಂತಂದ್ರೆ ಇಲ್ಲಿ ಏನು ಅಂತಂದ್ರೆ ರೈತರು ಈ ದೇಶದ ಬೆನ್ನೆಲು ಬಂತಾರ. ಆದ್ರೆ ರೈತರು ಈ ದೇಶದ ಬೆನ್ನೆಲು ಬಂದ್ರೆ ರೈತರ ಒಂದು ಬೆನ್ನಿಗೆ ಹೊಡೆದು ಅವರ ಎಲುಬು ಮುರಿತಕ್ಕಂಥ ಒಂದು ಖಾಸಗಿ ಕಂಪನಿಗಳ ಒಂದು ಹುನ್ನಾರ ಮಾಡ್ತಾರೆ. ಅದಕ್ಕೆ ಇದನ್ನು ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಬಿಡ್ಲಕ್ಕ ನಾವು ದಲಿತ ಸಂಘದ ಕೂಡ ಈ ಒಂದು ಇದರಲ್ಲಿ ಧರಣಿಯಲ್ಲಿ ಭಾಗವಹಿಸಿವಿ. ಅದಕ್ಕೆ ರೈತರಿಗೆ ಎಲ್ಲಿವರೆಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೆ ಅವ್ರಿಗೆ ನ್ಯಾಯ ಕೊಡಿಸೋವರೆಗೆ ನಮ್ಮ ಈ ಅನಿರ್ದಿಷ್ಟವಾದ ಮೌನ ಪ್ರತಿಭಟನೆ ಮುಂದುವರಿಯುತ್ತೆ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಬೇಡ ತೆಗಿಬೇಡ ಅಂದಿದ್ದಕ್ಕೆ ನಮ್ಮ ಮ್ಯಾಗನೇ ಪೊಲೀಸ್ ಕಂಪ್ಲೇಂಟ್ ಮಾಡಿದರು ಈ ರಿನೋ ಕಂಪ್ನಿ ಅಧಿಕಾರಿಗಳು. ನಾನು ಹೋಗಿ CPI ಮತ್ತು PSI ಅವ್ರಿಗೂಟ ನಾನು ಅದ್ರ ಬಗ್ಗೆ ಮಾತಾಡಿ ನಾನು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಬಂದು ನನ್ನ ಹೊಲದಲ್ಲೇ ನಾನು ಸ್ವಂತ ಪ್ರತಿಭಟನೆ ಮಾಡಕೊಂತೀನಿ. ಯಾರ ಒತ್ತಾಯ ಇಲ್ಲ, ವೈಕಾರ ಇಲ್ಲ. ರೈತರಿಗೆ ಗುಳುಗುಳಿಟ್ಟು ತಳಕಲ್ಲಿಗೆ ಈ ಲೈನ್ ಹೋಗಿದೆ. ತಳಕಲ್ಲಿಯಲ್ಲಿ
50 ಲಕ್ಷ 60 ಲಕ್ಷ 70 ಲಕ್ಷ ತನೂ ಆ ರೈತರಿಗೆ ದುಡ್ಡು ಕೊಟ್ಟಾರ. ಈ ನಮ್ಮ ಭಾಗ ಗುಳುಗುಳಿಲಿಂದ ಹಿರೇಮೇಗೆರೆತು, ಸಂಕನೂರಾತು, ಕಾತ್ರಾಳು, ಶಿರಗುಂಪ ಮತ್ತು ಮುದುಳ, ಕರ್ಮುಡಿ ಸೀಮೆ, ಸಂಗನಾಳ ಸೀಮದಲ್ಲಿ ಯಾವ ರೈತನ ಬಲ ಇದೆ ಆ ಬಲದ ಪ್ರಕಾರ ಒಬ್ಬವನಿಗೆ 7 ಲಕ್ಷ ಕೊಟ್ಟಾರ, ಒಬ್ಬನಿಗೆ 8 ಲಕ್ಷ ಕೊಟ್ಟಾರ, ಒಬ್ಬವನಿಗೆ 10 ಲಕ್ಷ ಕೊಟ್ಟಾರ. ಹಿಂಗೆ ಮಾಡಿ ದೌರ್ಜನ್ಯ ಮಾಡಿ ಆ ರೈತನ ಕೂಡ ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರಿಗೆ ದುಡ್ಡು ಅರ್ಧ ಮುಟ್ಸ್ಯಾರ, ಅರ್ಧ ಇಲ್ಲ. ಇಲ್ಲ ನಿಮ್ಮ ಹೆಸರಲ್ಲೇ ದುಡ್ಡು ಹೆಚ್ಚಿಗೆ ಹಾಕಿವಿ, ನೀವು ತೆಗೆದುಕೊಡ್ರಿ ಅಂತಂದು ಇಲ್ಲೇ ನಮ್ಮ ಸಿದ್ದಮ್ಮ ಗೌಡಪ್ಪನವರು ಹೆಣ್ಮಗಳಿಗೂಟ ಹಾಕಿದಂಥ ಅಕೌಂಟಿಗೆ ಹಾಕಿದಂಥ ರೊಕ್ಕನ 78,000 ರೂಪಾಯಿ ಹೊಳ್ಳಿ ರಿಟರ್ನ್ ಆ ರಿನೋ ಕಂಪ್ನಿಯವ್ರು ತೆಗಿಸ್ಕೊಂಡಾರೆ. ಅದಕ್ಕಾಗಿ ಮೌನ ಪ್ರತಿಭಟನೆ ನಂದು ರೈತರ ಬಗ್ಗೆ. ನಾನೇನು ನಂದು ಅಲ್ಲ, ಇವತ್ತು ಅವ್ರ ಅಪ್ಪನ ಮನೆದು ಅವ್ರದ್ದು ಅಲ್ಲ, ನನಗೇನು ಸೂಕ್ತವಾಗಿ ದುಡ್ಡು ಕೊಡಬೇಕು ಅದನ್ನು ಕೊಟ್ಟು ಅವ್ರ ಕೆಲಸ ಮಾಡ್ಕೊಳ್ಳಿ ಅಂತಂದು ನಾನು ಈ ಟಿ ವಿ ಚಾನಲ್ದವ್ರಿಗೆ ಕೈ ಮುಗಿದು ಕೇಳ್ಕೊಳ್ಳೋದು. ಇಲ್ಲಿ ನಮ್ಮ ಹೋರಾಟ ರಿನೋ ಕಂಪ್ನಿ ವಿರುದ್ಧ ಹೋರಾಟ ನಮ್ಮದು. ರೈತರಿಗೆ ಸೂಕ್ತವಾದ ಪರಿಹಾರ ಸಿಗಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇಲ್ಲಿ ಮೌನ ಪ್ರೊಟೆಸ್ಟ್ ಮಾಡ್ತಾಯಿದ್ವಿ ನಾವಿಲ್ಲಿ. ಯಾಕಂದರೆ ಕಂಪ್ನಿಯವರು ಭಾಳ ದೌರ್ಜನ್ಯ ಮಾಡೋದು ರೈತರಿಗೆ. ನಮ್ಮ ಖಾತೆದಾರ ಆಗಿರ್ತಕ್ಕಂಥ ಅವರು ಭೀಮಪ್ಪ ಶಿವಪ್ಪ ಬಂಡಿಯವರಿಗೆ ಭಾಳಷ್ಟು ತೊಂದರೆ ಕೊಟ್ಟಾರ. ನಾವು ನಿನ್ನೆ ಮೊನ್ನೆ 3 ದಿವಸ ಆಯ್ತು ನಮ್ಮ ನಿರಂತರವಾಗಿ ಇಲ್ಲಿ ನಮ್ಮದು ನಡೀತಾ ಇದೆ ಪ್ರೊಟೆಸ್ಟ್. ಅದ್ರ ಜೊತೆಗೆ ಇವರು ಇದ್ದ ಸಂದರ್ಭದಲ್ಲಿ ನಾವು ಬಂದಾಗ ಇವರಿಗೆ ಭಾಳ ಬೆದರಿಕೆಯನ್ನು ಒಡ್ಡಿದ್ರು, ಜೀವ ಬೆದರಿಕೆಯನ್ನು ಒಡ್ಡಿದ್ರು. ನಾವು ಪೊಲೀಸ್ ಕಂಪ್ಲೇಂಟ್ ತೆಗೆದುಕೊಂಡಾಗ ಅವರು ಪೊಲೀಸ್ ಇಲಾಖೆಯವ್ರು ಏನು ನಮ್ಮದು ಕಂಪ್ಲೇಂಟನ್ನು ತೊಗೊಂಡ್ರೆ ಅದು FIR ತಂದಿಲ್ಲ, ಏನಿಲ್ಲ, ಅವ್ರಿಗೇನು ತೊಂದರೆ ಏನು ಇದನ್ನು ಕೊಟ್ಟಿಲ್ಲ. ಉದಾಹರಣೆಯಾಗ ಹೇಳಿದ್ರು ಕೂಡ, ಎಷ್ಟೇ ಹೇಳಿದ್ರು ಕೂಡ ಅವ್ರು ಸ್ಪಂದನೆ ಮಾಡ್ತಾಯಿಲ್ಲ. ಹಾಗಾಗಿ ಕಂಪ್ನಿ ವಿರುದ್ಧ ನಮ್ಮ ಹೋರಾಟ ನಾವು ನಿರಂತರವಾಗಿ ಹೋರಾಟ ಇರ್ತದೆ. ನಾವು ಸೂಕ್ತ ಪರಿಹಾರ ರೈತರು ಸಿಗೋಲ್ಲ ಅಲ್ಲಿ ತನಕ ನಮ್ಮದು ಇಲ್ಲೇ ಇರ್ತೀವಿ, ಇದರಲ್ಲೇ ಇರ್ತೀವಿ ನಾವು. ನಮ್ಮ ಭೀಮಪ್ಪ ಅವ್ರ ಖಾತೆದಾರ ಇರ್ತಕ್ಕಂಥ ಭೀಮಪ್ಪನವ್ರಿಗೆ ಭಾಳಷ್ಟು ತೊಂದರೆ ಆಗಿದೆ. ಅವರು ವಿವಿಧ ಸಂಘಟನೆಗಳು ಬಂದು ನಾವು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀವಿ. ಮತ್ತು ಇನ್ನಿತರ ಎಲ್ಲ ಸುತ್ತಮುತ್ತಿರ್ತಕ್ಕಂಥ ರೈತರು ಕೂಡ ಇಲ್ಲಿ ಬಂದು ಎಲ್ಲರೂ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟಿರ್ತಕ್ಕ ಬಂದು ಇದನ್ನು ತೆರವುಗೊಳಿಸಬೇಕು. ಮುಂದೆ ರೈತರಿಗೆ ಭಾಳಷ್ಟು ಅನನುಕೂಲ ಆಗ್ತಾಯಿದೆ. ಅನನುಕೂಲ ಆಗೋದು ತಡಲಿಕ್ಕೆ ಇದನ್ನು ಸೂಕ್ತವಾದ ಪರಿಹಾರ ಕೊಟ್ಟರೆ ಮಾತ್ರ ರೈತರಿಗೆ ಕೊಡಲಿ, ಇಲ್ಲವಾದ ಪಕ್ಷದಲ್ಲಿ ತೆರವು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಕಂಬ ತೆರವು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಇನ್ನು ಬಲವಂತಪ್ಪ ಪೂಜಾರ್, ದಲಿತ ಮುಖಂಡರು ಯಮನೂರಪ್ಪ ಬಣಕಾರ್, ಹನುಮಂತಪ್ಪ ಹೊಸಡ್ಡಿ, ಇನ್ನೂ ಅನೇಕ ರೈತರು ಸೇರಿ ಪ್ರತಿಭಟನೆ ಮಾಡಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.